Hello everyone, Namaste, good afternoon. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಹಾಗೆ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ದ್ವಿತೀಯ ದರ್ಜೆ ಸಹಾಯಕರ ಪರೀಕ್ಷೆ ಈ ಒಂದು 2006ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಈಗಾಗಲೇ ನಾನು FDA ಸಂಬಂಧಿಸಿದಂಥ 2005ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ, ಮೊನ್ನೆ ಮತ್ತು ನಿನ್ನೆ 2 ದಿನ. ಅವುಗಳನ್ನ ನಮ್ಮ ಒಂದು ಚಾನಲ್ನ ಪ್ಲೇಲಿಸ್ಟ್ನಲ್ಲಿ FDA ಕ್ವಶನ್ ಪೇಪರ್ ಅಂತ ನೀವು ನೋಡಿ ಸಿಗುತ್ತೆ. ಅಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಪಡ್ಕೋಬೋದು ಉತ್ತರ ಸಮೇತ. ಓಕೆನಾ? ಇವಾಗ ಕ್ಲಾಸನ್ನು ತಡ ಮಾಡದೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: STD ಕರೆಗಳಿಗಾಗಿ ಮಾರ್ಚ್ 1, 2006ರಂದು ಜಾರಿಗೆ ಬಂದ ಒನ್ ಇಂಡಿಯಾ ದರ ಪಟ್ಟಿಯನ್ನು ಪ್ರಕಟಿಸಿದವರು ಯಾರು ಅಂತ. ಉತ್ತರನ ಹಾಕ್ತಾ ಹೋಗ್ತೀನಿ. ನೀವು ನಿಧಾನವಾಗಿ ಓದ್ತಾ ಉತ್ತರವನ್ನು ಕಂಡುಕೊಳ್ಬೋದು. ಓಕೆನಾ? ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ BSNL ಮತ್ತು MTNL ಅಂತ. ಓಕೆನಾ? ನೆಕ್ಸ್ಟ್ ಬನ್ನಿ, 2ನೇ ಪ್ರಶ್ನೆ. ಭೂಮಿಯ ಅವನತಿಯನ್ನು ತಡೆಗಟ್ಟುವುದಕ್ಕೆ ಕೈಗೊಳ್ಳಬಹುದಾದ ಮುಖ್ಯ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ನೀವು ಹೇಳಬೇಕು. ಯಾವುದು ನೋಡಿ, ಸವಕಳಿಯನ್ನು ತಪ್ಪಿಸುವುದಕ್ಕಾಗಿ ದಿಬ್ಬಗಳನ್ನು ನಿರ್ಮಿಸಿ ಸಾಗುವಳಿ ಮಾಡುವುದು. ಹೌದು, ಇದು ಸರಿ. ನೆಕ್ಸ್ಟು ಹಳ್ಳಗಳಿಗೆ ಮತ್ತು ನೀರು ಹರಿಯುವಿಕೆಗೆ ತಡೆ ಒಡ್ಡುಗಳ ನಿರ್ಮಾಣ ಮಾಡುವುದು. ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಬಂದರೆ ಮಣ್ಣಿನ ಸವಕಳಿ ತಪ್ಪಿಸಲು ಬೆಟ್ಟಗುಡ್ಡಗಳ ಇಳಿಜಾರುಗಳಲ್ಲಿ ಕಾಡು ಬೆಳೆಸುವುದು. ನೆಕ್ಸ್ಟು ಇದು ಸರಿಯಾಗಿದೆ. ನೆಕ್ಸ್ಟು ಕೃಷಿ ಕ್ಷೇತ್ರದಲ್ಲಿ ತೇವಾಂಶವನ್ನು ಸಂರಕ್ಷಿಸುವುದು ಅಂತ ಕೊಟ್ಟಿದ್ದಾರೆ. ಇದು ಆಗೋದಿಲ್ಲ, ಬದಲಾಗಿ ಇದು ಸರಿಯಾದಂತಹ ಉತ್ತರ ಆಗಿದೆ. ಆಪ್ಷನಲ್ಲಿ ಯಾವುದಿದೆ ನೋಡಿ, ಆಪ್ಷನ್ 3 ಇದು ಸರಿ ಉತ್ತರ. ನೆಕ್ಸ್ಟು 3ನೇ ಪ್ರಶ್ನೆ ಹೋಗೋಣ. ಮಾನವ ಅಭಿವೃದ್ಧಿ ಸೂಚಕದ ಲೆಕ್ಕಾಚಾರಕ್ಕೆ ಕೆಳಕಂಡ ಯಾವ ಅಂಶ ಮುಖ್ಯ ಅಲ್ಲ ಅಂತ ಕೊಟ್ಟಿದ್ದಾರೆ. ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರ ಸಭ್ಯ ಜೀವನ ಮಟ್ಟ ಅಂತಕ್ಕಂಥದ್ದು. ಓಕೆ, ಒಂದು ನಿಮಿಷ. ಸಭ್ಯ ಜೀವನ ಮಟ್ಟ ಅಂತ 1ನೇ ಆಪ್ಷನ್ ಏನಿದೆ ನೋಡಿ, ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ. A ಎಂಬುದು ಪ್ರತಿಪಾದನೆ, R ಎಂಬುದು ಅದಕ್ಕೆ ಸಮರ್ಥನೆ. ಇವೆರಡರ ಸಂಬಂಧವನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಏನು ಅಂತ ನೋಡೋಣ. ಕುದುರೆಮುಖ ಕಬ್ಬಿಣದ ಅದಿರು ಸಂಸ್ಥೆಯನ್ನು ಮುಚ್ಚುವುದಕ್ಕಾಗಿ ನೀಡಿದ ತನ್ನ ಮಧ್ಯಂತರ ತೀರ್ಪನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಪುನಃ ಎತ್ತಿ ಹಿಡಿದಿದೆ ಅಂತ. ಕಾರಣ ಏನು ಅಂತಂದರೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೆಲೆಸಿರುವ ಒಂದು ಭಾಗದ ಜನರ ಮೇಲೆ ಇತ್ತೀಚೆಗೆ ನಕ್ಸಲೀಯರ ಪ್ರಭಾವ ಸತತವಾಗಿ ಹೆಚ್ಚಾಗತೊಡಗಿತ್ತು ಅಂತ. ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ, ಇಲ್ಲಿ ಆಪ್ಷನ್ 3 ಇದೆ. ನೆಕ್ಸ್ಟು ಇಲ್ಲಿ ಬಂದರೆ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ A ಸರಿಯಾಗಿದೆ, ಆದರೆ R ತಪ್ಪು ಅಂತ ಕೊಟ್ಟಿದ್ದಾರೆ. A ಸರಿ, R ತಪ್ಪು ಅಂತ ಕೊಟ್ಟಿದ್ದಾರೆ. ಅದು ಕೂಡ ಆಪ್ಷನ್ ಏನಾಗುತ್ತೆ, 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದೇ ಬರುತ್ತೆ. A ಮತ್ತು R ಎರಡೂ ಸರಿಯಾಗಿದೆ, ಆದರೆ Aಗೆ R ಸರಿಯಾದ ಸಮರ್ಥನೆ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಬನ್ನಿ, 5ನೇ ಪ್ರಶ್ನೆ. ಓಕೆ, ಭಾರತದಲ್ಲಿ ಫೆಬ್ರವರಿ 28ನೇ ದಿನವನ್ನು ಅಂದರೆ 28ನೇ ತಾರೀಕನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆ? ಇದಕ್ಕೆ ಕಾರಣ ಏನು ಹೇಳಿ. ಇದಕ್ಕೆ ಕಾರಣ CV ರಾಮನ್ ಅವರು ರಾಮನ್ ಪರಿಣಾಮದ ಶೋಧನೆಯನ್ನು ಪ್ರಕಟಿಸಿದ್ದಾಗಿರುತ್ತೆ ಕಾರಣ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ. 2006ನೇ ಸಾಲಿನ ಪ್ರಮುಖ ಕ್ರೀಡಾ ಘಟನೆಗಳಿಗೆ ಸಂಬಂಧಿಸಿದಂತೆ ಪಟ್ಟಿ 1, 2 ಹೊಂದಿಸಿ ಬರೆಯಿರಿ. ಇದಕ್ಕೆ ಉತ್ತರ ಏನಾಗುತ್ತೆ? D ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ. ವಿಶ್ವಕಪ್ ಫುಟ್ಬಾಲ್ ಯಾವುದು? ಜರ್ಮನಿ. ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಆಸ್ಟ್ರೇಲಿಯಾ. ನೆಕ್ಸ್ಟ್ ಚಳಿಗಾಲದ ಒಲಿಂಪಿಕ್ಸ್ ಇಟಲಿ. ಜೂನಿಯರ್ ವಿಶ್ವಕಪ್ ಕ್ರಿಕೆಟ್ ಶ್ರೀಲಂಕಾ. ಹೌದಲ್ವಾ? ನೆಕ್ಸ್ಟು 7ನೇ ಪ್ರಶ್ನೆ. ಇತ್ತೀಚೆಗೆ ಸ್ಥಾಪಿಸಲಾದ ಇಂಡಿಯಾ ಸೈನ್ಸ್ ಅವಾರ್ಡ್ನ ಮೊದಲ ವ್ಯಕ್ತಿ ಯಾರು? CNR ರಾವ್ ಅಂತ ಬರ್ತಾರೆ. ಓಕೆನಾ? ನೆಕ್ಸ್ಟ್, ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ ನೋಡಿ. ಇದಕ್ಕೆ ಬೆಂಗಳೂರಿನಿಂದ ಹೌರಾಗೆ ಗಂಗಾ ಕಾವೇರಿ ಎಕ್ಸ್ಪ್ರೆಸ್ ಅಂತ ಏನಿದೆ ನೋಡಿ, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾವುದು? ಆಪ್ಷನ್ D.
ನೆಕ್ಸ್ಟು 9ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ? ವಿಕ್ರು ಗೋಕಾಕ್ ಅವರ ಸಮರಸ್ಯ ಜೀವನ ಸರಿಯಾಗಿದೆ. ನಂತರ ರತ್ನಾಕರ ವರ್ಣಿಯ ಭರತೇಶ ವೈಭವ ಸರಿಯಾಗಿದೆ. BGL ಸ್ವಾಮಿ ಅವರ ಅವಸ್ಥೆ ಇದು ತಪ್ಪಾಗಿರೋದು. ಲಕ್ಷ್ಮೀಶನ ಜೈಮಿನಿ ಭಾರತ ಎಷ್ಟು ಕರೆಕ್ಟಾಗಿದೆ. ಆಪ್ಷನ್ ಸಿ ಇದಕ್ಕೆ ತಪ್ಪಾದಂಥ ಉತ್ತರ. ನೆಕ್ಸ್ಟು 10ನೇ ಪ್ರಶ್ನೆ, 9 ಆಯ್ತಲ್ವಾ? ಓಕೆ. 10ನೇ ಪ್ರಶ್ನೆ, ಋಗ್ವೇದದಲ್ಲಿ 4 ವರ್ಣಗಳನ್ನು ಕುರಿತು ಎಲ್ಲಿ ತಿಳಿಸಲಾಗುತ್ತೆ? ಆಪ್ಷನ್ ಸಿ ಕೊನೆಯ ಮಂಡಲದಲ್ಲಿ ತಿಳಿಸಲಾಗ್ತಾ ಇದೆ. ನೆನಪಿಟ್ಕೋಬೇಕು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. 11ನೇ ಪ್ರಶ್ನೆ, ಈ ಕೆಳಕಂಡ ಘಟನೆಗಳ ಅನುಕ್ರಮಣಿಕೆಯಲ್ಲಿ ಯಾವುದು ಸರಿಯಾದ ಚಾರಿತ್ರಿಕ ಕ್ರಮದಲ್ಲಿದೆ? ಇಲ್ಲಿ 4 ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಸೀರಿಯಲ್ ಆಗಿ ಅನುಕ್ರಮಣಿಕೆಯಲ್ಲಿ ಇದೆ ನೋಡಿ, ಅದನ್ನು ಹಾಕಿ. ಇದಕ್ಕೆ ಉತ್ತರನ ಹಾಕ್ಬಿಡ್ತೀನಿ ನಾನು. ರಾಜಗೃಹದ ಸ್ಥಾಪನೆ, ಮತ್ತು ಗೌತಮ ಬುದ್ಧನ ಜನನ, ಬುದ್ಧನ ನಿರ್ವಾಣ, ಮತ್ತು ವರ್ತಮಾನ ಮಹಾವೀರನ ಜನನ ಅಂತ ಬರುತ್ತೆ. ಓಕೆನಾ? ಸ್ವಲ್ಪ ಇದನ್ನು ನೀವು ನಿಧಾನವಾಗಿ ಓದ್ತಾ ಹೋಗಿ, ಆದರೆ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ? ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕುಶಾನರು ಯಾವ ಮೂಲದವರು? ಕುಶಾನರು ಮಧ್ಯ ಏಷ್ಯಾದ ಮೂಲದವರಾಗಿರ್ತಾರೆ. ನೆಕ್ಸ್ಟು 13ನೇ ಪ್ರಶ್ನೆ, ಗಂಗೈಕೊಂಡ ಚೋಳಪುರಂನಲ್ಲಿ ಈ ರಾಜಧಾನಿಯ ಹೆಸರು ಹೇಗೆ ಬಂತು? ಗಂಗೈಕೊಂಡ ಚೋಳಪುರಂ ಅಂತ ಇದಕ್ಕೆ ಹೇಗೆ ಹೆಸರು ಬಂತು ಅಂತ. ಇದು ನಿಮ್ಗೆ ಗೊತ್ತಿರೋ ಹಾಗೆ ಚೋಳರಿಗೆ ಸಂಬಂಧಿಸಿದ್ದಾಗಿರುತ್ತೆ. ಅದರಲ್ಲಿ ಆಪ್ಷನ್ ಡಿ, ಗಂಗಾ ಕಣಿವೆಯು ಸೇರಿದಂತೆ ಉತ್ತರ ಭಾರತವನ್ನು ಚೋಳರು ಜಯಿಸಿದ್ದರಿಂದ ಗಂಗೈಕೊಂಡ ಚೋಳಪುರಂ ಅಂತ ಈ ಒಂದು ರಾಜಧಾನಿಗೆ ಹೆಸರು ಬರುತ್ತೆ. ನೆಕ್ಸ್ಟು 14ನೇ ಪ್ರಶ್ನೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಓಕೆ. ನೆಕ್ಸ್ಟ್ ನೋಡಿ, ಯಾವ ಯಾವ ರಾಜನನ್ನು ವೈರುಧ್ಯಗಳ ಮಿಶ್ರಣ ಅಂತ ಕರೀತಾರೆ? ಸೊ ಇದನ್ನು ಹೊಸ ಪ್ರಶ್ನೆ ಅಂತ ಅಂದ್ಕೊತೀನಿ. ಓಕೆ, ತುಂಬ ಡೆಪ್ತಾಗಿ ನಾವು ಓದಿದಾಗ ಈ ರೀತಿಯ ಒಂದು ಪ್ರಶ್ನೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇದಕ್ಕೆ ಸರಿಯಾದಂತಹ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ತಾನೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಕೆಳಕಂಡ ಪ್ರಾಂತ್ಯಗಳು ಅವುಗಳ ಗವರ್ನರ್ಗಳ ಘೋಷಣೆಯಂತೆ ಬಹುಮನಿ ಪ್ರಭುತ್ವದಿಂದ ವಿಮುಕ್ತಿ ಪಡೆದುಕೊಂಡು ಸರಿಯಾದ ಚಾರಿತ್ರಿಕ ಕ್ರಮ ಯಾವುದು? ಆರ್ಡರ್ ವೈಸ್ ಇದನ್ನು ಜೋಡಿಸ್ಬೇಕು. ಇದು 3 ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ನೋಡಿ ಇಲ್ಲಿ, ಬಿಜಾಪುರ್, ಬೀದರ್, ಅಹಮದ್ನಗರ ಮತ್ತು ಬಿರಾರ್ ಮತ್ತು ಗೋಲ್ಕೊಂಡ ಅಂತ ಇದೆ. 15ನೇ ಪ್ರಶ್ನೆಗೆ ಎಸ್, ಇದೇ ಉತ್ತರ ಸರಿಯಾದಾಗುತ್ತೆ. ಒಂದು ನಿಮಿಷ. ಓಕೆ, 15ನೇ ಪ್ರಶ್ನೆಗೆ ಇದೇ ಸರಿಯಾದಂತಹ ಉತ್ತರ. ಓಕೆನಾ? ನೆಕ್ಸ್ಟ್ ಬನ್ನಿ 16ನೇ ಪ್ರಶ್ನೆ, ಆತನ ಹೆಸರಿನ ಅರ್ಥ ಅದೃಷ್ಟವಂತ ಅಂತ ಇದೆ. ಸೊ ಆದರೆ ಇಂದು ಒಂದು ಸ್ವಲ್ಪವೂ ಅವನಿಗೆ ಅನ್ವಯಿಸ್ತಾ ಇರಲಿಲ್ಲ. ಇದು ಅವನಿಗೆ ಸ್ವಲ್ಪನೂ ಅನ್ನಿಸ್ತಾ ಇರಲಿಲ್ಲ. ಹಾಗಾದರೆ ಇದು ಯಾವ ಮೊಘಲ್ ರಾಜನಿಗೆ ಸಂಬಂಧಿಸಿದೆ? ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಏನಂತ? ಮೊಘಲ್ ರಾಜ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನವರಲ್ಲಿ ಮೊಘಲ್ ರಾಜ ಯಾರು ಬರ್ತಾರೆ? ಎಸ್, ಎಲ್ಲರೂ ಬರ್ತಾರೆ. ಆದರೆ ಅದರಲ್ಲಿ ಅದೃಷ್ಟವಂತ ಅಂತ ಯಾರಿಗಿರುತ್ತೆ ಅವರ ಹೆಸರಿನ ಅರ್ಥ? ಇದು ನೀವು ಓದಿರ್ತೀರ. ಓಕೆನಾ? ಎಸ್, ಹುಮಾಯೂನನಿಗೆ ಈ ಒಂದು ಹೇಳಿಕೆ ಸಂಬಂಧಿಸಿರುತ್ತೆ, ಹೆಸರು ಸಂಬಂಧಿಸಿರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನು ವಿಲಿಯಂ ಬೆಂಟಿಕ್ ಮಾಡಲಿಲ್ಲ? ಯಾವುದನ್ನು ಮಾಡಲಿಲ್ಲ? ಋಗ್ವೇದವನ್ನು ಇಂಗ್ಲೀಷಿಗೆ ಭಾಷಾಂತರಿಸಲು ಪ್ರೋತ್ಸಾಹಿಸಿದ? ಹೌದು. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಆರಂಭಿಸಿದ್ದು? ಹೌದು. ಸತಿ ಪದ್ಧತಿ ಮತ್ತು ತುಘಿಯನ್ನು ಕಾನೂನು ಬಾಹಿರ ಎಂದು ಘೋಷಿಸಿದ್ದ? ಹೌದು, ಸರಿಯಾಗಿದೆ. ನೆಕ್ಸ್ಟು ತಾಜ್ ಮಹಲನ್ನು ಮಾರಾಟಕ್ಕಿಟ್ಟಿದ್ದು? ಹೌದು, ತಾಜ್ ಮಹಲನ್ನು ಮಾರಾಟಕ್ಕಿಟ್ಟಿದ್ದು ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. ಇದನ್ನು ವಿಲಿಯಂ ಬೆಂಟಿಕ್ ಮಾಡಲಿಲ್ಲ. ಓಕೆನಾ? ಓಕೆ. ನೆಕ್ಸ್ಟ್ 18ನೇ ಪ್ರಶ್ನೆ ಹೋಗೋಣ. ಗಾಂಧಿ ಇರ್ವಿನ್ ಒಪ್ಪಂದವು ಗಾಂಧೀಜಿಯವರ ಸರ್ವಕಾಲೀನವರ ಬಹಳ ವಿವಾದ ಹಾಗೂ ಚರ್ಚೆಯನ್ನು ಹುಟ್ಟುಹಾಕಿತು. ಇದಕ್ಕೆ ಕಾರಣ ಏನು? ಎಸ್, ಇದಕ್ಕೆ ಕಾರಣ ಭಗತ್ ಸಿಂಗ್ ಹಿತಾಸಕ್ತಿಯನ್ನು ಇದು ಪರಿಗಣಿಸಿರಲಿಲ್ಲ. ಓಕೆನಾ? ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸರಿಯಾದ ಹೊಂದಾಣಿಕೆ ಅಲ್ಲ? ದಶಕುಮಾರ ದಂಡಿಯವ್ರದ್ದು? ಹೌದು. ಕಾಳಿದಾಸನ ಕುಮಾರ ಸಂಭವ? ಹೌದು. ಭವಭೀತಿಯ ಉತ್ತರ ಕುಮಾರ ಚರಿತೆ? ನೆಕ್ಸ್ಟು ಮಾಘ ರಾವಣವಧ ಅಂತ ಇದೆ. ಸೊ ಇಲ್ಲಿ ಭವಭೂತಿಯ ಒಂದು ಉತ್ತರ ಕುಮಾರ ಚರಿತ ಏನಿದೆ ಅಲ್ಲ, ಇದು ತಪ್ಪಾದಂಥದ್ದು. ಓಕೆ, ಸೊ ಇದು ಕರೆಕ್ಟ್, ಇದರೊಳಗೆ ಇದು ತಪ್ಪಾಗಿದೆ. ಬಟ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಓಕೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಬಹುಮನಿ ಸಾಮ್ರಾಜ್ಯದ ಮೊದಲ
ರಾಜಧಾನಿ ಯಾವುದಿತ್ತು? ಎಸ್, ಗುಲ್ಬರ್ಗ ಆಗಿರತ್ತೆ. ಕರ್ನಾಟಕದ ಉಚ್ಚಂಗಿಯು ಯಾವ ರಾಜ್ಯದ ರಾಜಧಾನಿಯಾಗಿತ್ತು? ಉಚ್ಚಂಗಿ ಇದು ಯಾವ ರಾಜ್ಯದ ರಾಜಧಾನಿ? ನೋಡಿ, ಕದಂಬರ್ದ, ಚೇರರ್ದ ಅಥವಾ ಪಾಂಡ್ಯರ್ದ ಅಥವಾ ಸೇವಣರ್ದ ಯಾರ್ದಾಗಿರುತ್ತೆ? ಎಸ್, ಯಾರೆಲ್ಲ ಸೇವಣರು ಅಂತ ಹೇಳ್ತಾ ಇದ್ದೀರೋ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟು 22ನೇ ಪ್ರಶ್ನೆ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಅಂತ ಯಾರು ಹೇಳಿದರು? ಮೋಸ್ಟ್ ಪಾಪ್ಯುಲರ್ ಒಂದು ಹೇಳಿಕೆ ಇದು. ಎಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕಾಕತೀಯರ ರಾಜಧಾನಿಯು ಪ್ರಾಚೀನ ಹೆಸರು. ಕಾಕತೀಯರ ರಾಜಧಾನಿಯ ಪ್ರಾಚೀನ ಹೆಸರು ಯಾವುದು? ಎಸ್, ಕರೆಕ್ಟ್. ಆಪ್ಷನ್ ಸಿ ಏಕಶಿಲಾ ನಗರಿ ಅಂತ ಯಾರು ಹೇಳ್ತಾರೋ ಅವ್ರ ಉತ್ತರ ಸರಿಯಾಗಿದೆ. ನೆಕ್ಸ್ಟು 24ನೇ ಪ್ರಶ್ನೆ. 1922ರಲ್ಲಿ ಶಿವಪುರದಲ್ಲಿ ನಡೆದ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? ಎಲ್ಲಿ? ಶಿವಪುರದಲ್ಲಿ 1922ರಲ್ಲಿ ನಡೆದಂತಹ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು. ಎಸ್, ಆಪ್ಷನ್ ಸಿ ಟಿ ಸಿದ್ಧಲಿಂಗಯ್ಯ ಅವರು. ಓಕೆನಾ? ನೆಕ್ಸ್ಟ್, ಓಕೆ, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ. ಎಸ್, ನೋಡಿ, ಇವಾಗ ನೋಡಿ. ಓಕೆ, 25ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರಿಂದ ರಚಿತವಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರಚಿತವಾಗಿಲ್ಲ. ಹರಿಭಕ್ತಿ ಸಾರ ಅವ್ರದ್ದೇ, ಮೋಹನ ತರಂಗಿಣಿ, ರಾಮಧ್ಯಾನ ಚರಿತೆ ಎಲ್ಲವೂ ಕೂಡ ಅವ್ರದ್ದೇ, ಆದರೆ ನ್ಯಾಯಾಮೃತ ಅಂತಕ್ಕಂಥದ್ದು ಇವ್ರದ್ದಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸಂಸ್ಕೃತ ಭಾಷೆಯಲ್ಲಿ ಮೊದಲ ಶಾಸನ ಯಾವುದು? ಸಮುದ್ರಗುಪ್ತನ ಅಲಹಾಬಾದ್ ಶಾಸನನ, ದ್ವಿತೀಯ ಪುಲಿಕೇಶಿ ಐಹೊಳೆ ಶಾಸನನ, ರುದ್ರಧಾಮನ ಗಿರ್ನಾರ್ ಶಾಸನನ, ಅಶೋಕನ ಮಸ್ಕಿ ಶಾಸನ ಯಾವುದು? ಸಂಸ್ಕೃತದ, ಇಲ್ಲಿ ನೋಡಿ, ಇದು ಭಾಷೆ ಅಲ್ಲ ಅಂತ ಇದೆಯಾ ಅಥವಾ ಭಾಷೆಯಲ್ಲಿ ಅಂತಿದೆಯಾ ಅಂತ ನೋಡೋಣ. ಓಕೆ, ಸಂಸ್ಕೃತ ಭಾಷೆಯಲ್ಲಿ ಮೊದಲ ಶಾಸನ. ಎಸ್, ಉತ್ತರ ಆಪ್ಷನ್ ಸಿ ರುದ್ರಧಾಮನ ಗಿರ್ನಾರ್ ಶಾಸನ. ಓಕೆನಾ? ನೆಕ್ಸ್ಟ್ 28ನೇ ಪ್ರಶ್ನೆ. ಕೆಳಕಂಡ ಘಟನೆಗಳ ಸರಿಯಾದ ಚಾರಿತ್ರಿಕ ಕ್ರಮವನ್ನು ಗುರುತಿಸಿ. ಯಾವ್ದು ಬರುತ್ತೆ? ಆಪ್ಷನ್ ಡಿ ಸೈಮನ್ ಆಯೋಗ. ಅದಕ್ಕೆ ಡಿ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 28. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಂಕೇತಗಳು ಯಾವುದು? ಎಸ್, ಇಲ್ಲಿ ಓಕೆ, ಸಾರಿ, ಇದು ಏನಿದೆ ಪ್ರಶ್ನೆ ಅಂದರೆ, ಹೌದು ಇಲ್ಲಿ ಕೆಳಕಂಡ ಘಟನೆಗಳನ್ನು ಸರಿಯಾದ ಚಾರಿತ್ರಿಕ ಕ್ರಮವನ್ನು ಗುರುತಿಸಿ ಅಂತ ಹೇಳಿದ್ರೆ, ಅಂದರೆ ನಾವು ಇದನ್ನು ಕ್ರಮವಾಗಿ ಗುರುತಿಸಬೇಕು. ನಾನೇನು ಹೇಳಿದೆ? ಸೈಮನ್ ಆಯೋಗ ಅಂತ ಒಂದೇ ಹೇಳಿಬಿಟ್ಟೆ. ಸೊ ಇದು ಓಕೆ, ಲಿಟಲ್ ಬಿಟ್ ಕನ್ಫ್ಯೂಷನ್, ಸಾರಿ. ಓಕೆ, ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ. ಇದರಲ್ಲಿ ಯಾವ್ದು ಬರುತ್ತೆ ಅಂತಂದರೆ, ಮೊದಲಿಗೆ ಸೈಮನ್ ಆಯೋಗ ಬರುತ್ತೆ. ಹಾಗಾಗಿ ಸೈಮನ್ ಆಯೋಗ ಅಂತ ಹೇಳಿಬಿಟ್ಟೆ. ಸೊ ಫಸ್ಟಿಗೆ ಬರ್ತಕ್ಕಂಥದ್ದು ಕಾಲಾನುಕ್ರಮದಲ್ಲಿ ಅಂತಂದರೆ ಇಲ್ಲಿ ನೋಡಿ ಹಾಕ್ತೀನಿ. ಸೈಮನ್ ಆಯೋಗ ಫಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಬರತಕ್ಕಂಥದ್ದು ಕ್ರಿಪ್ಸ್ ಆಯೋಗ. ಓಕೆ, 2 ಅಂತ ಬರೆಯೋಣ. ನೆಕ್ಸ್ಟು ಯಾವ್ದು ಬರುತ್ತೆ? ಕ್ರಿಪ್ಸ್ ಆದಮೇಲೆ ಕ್ಯಾಬಿನೆಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೌಂಟ್ ಪ್ಯಾಟನ್. ಸೊ 3, 2, 4, 1 ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವ್ದು ಬರುತ್ತೆ ಅಂದರೆ ಆಪ್ಷನ್ ಡಿ. ಓಕೆನಾ? ನೋಡಿ, ಡ, ಬ, ಅ, ಕ. ಓಕೆ, ಸರಿಯಾಗಿದೆ. ಸಾರಿ, ಒನ್ಸ್ ಅಗೇನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ ಕೆಳಗಿನ ಯಾವ ಲಕ್ಷಣವನ್ನು ಸೇರಿಸಲಾಗಿದೆ? ನೋಡಿ, ಇತ್ತೀಚೆಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಯಾವುದು? ಎಸ್, ಜಾತ್ಯತೀತ ಅಂತಕ್ಕಂಥದ್ದು ಇತ್ತೀಚೆಗೆ. ಅದರಲ್ಲೂ ಎಷ್ಟನೇ ತಿದ್ದುಪಡಿ ಅಂತ ಹೇಳ್ತೀವಿ ನಾವು? 42 ಅಲ್ವಾ? ಓಕೆ. ನೆಕ್ಸ್ಟ್ ಪ್ರಶ್ನೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದಂತಹ ಅರ್ಹತೆ, ರಾಷ್ಟ್ರಪತಿಯವರಿಗೆ ಇರಬೇಕಾದ ಅರ್ಹತೆ ಯಾವುದು? ಅವರು ಭಾರತದ ಪ್ರಜೆಯಾಗಿರಬೇಕು ಇವುಗಳಲ್ಲಿ. ಓಕೆನಾ? ನೆಕ್ಸ್ಟ್ ಮತ್ತು ಯಾವ್ಯಾವು ನೋಡಿ, 50 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕಾ ಅಥವಾ
35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕಾ, ಅಥವಾ ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು ಅಂತ ಇದೆ. ಇಲ್ಲಿ ನೋಡಿ ಸ್ವಲ್ಪ ಒಂದು ನಿಮಿಷ. ಓಕೆ ಓಕೆ ನೋಡಿ ಹಾಕ್ತಾ ಹೋಗ್ತೀನಿ, ನಾನು ನೋಡ್ತಾ ಹೋಗಿ. ಓಕೆ, ಇಲ್ಲಿ 50 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಅಂತ ಇದೆ ಅಲ್ವಾ. ಸೊ ಈ ಒಂದು ಹೇಳಿಕೆ ತಪ್ಪಿದೆ, ಒಂದನೇದು. ಸೊ 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಅಂತಿದೆಯಲ್ವಾ. ಎಸ್, ಇದು ಕರೆಕ್ಟಾಗಿದೆ. ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಪಾಂಡಿತ್ಯ ಹೊಂದಿದಂತಹ ವ್ಯಕ್ತಿ ಆಗಿರಬೇಕು. ನೆಕ್ಸ್ಟು ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ಎಸ್, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಹೇಳಿಕೆಗಳನ್ನು ನೋಡಿ ಯಾವ್ಯಾವಿದೆ. ಬ ಸರಿಯಾಗಿದೆ, ನಂತರ ಕ ಸರಿಯಾಗಿದೆ, ಎಸ್ ಇವು ಸರಿಯಾದಂಥವು. ಓಕೆನಾ. ಪಾಂಡಿತ್ಯ ಹೊಂದಿದ ವ್ಯಕ್ತಿ ಅಂತ ಇಲ್ಲೇನು ಮೆನ್ಷನ್ ಆಗಿಲ್ಲ. ಸೊ ಇವು 3 ಸರಿಯಾದಂಥ ಹೇಳಿಕೆ ಆಗಿರುತ್ತೆ. ಇವು 3 ಇರ್ತಕ್ಕಂಥದ್ದು ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆ ನೋಡಿ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿರುತ್ತೆ ಅಂದರೆ ಭಾರತದ ಒಂದು ಸಂಸತ್ತಿಗೆ ಇರುತ್ತೆ. ಓಕೆ, ಈ ಕೆಳಕಂಡ ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಭಾರತೀಯ ಸಂವಿಧಾನ, ಒಂದು ನಿಮಿಷ, ಅರ್ಥ ಪ್ರಶ್ನೆ ಮುಂದೆ ಇದೆ. ಓಕೆ, ಒಂದು ನಿಮಿಷ, ನಿಷೇಧಿಸುತ್ತೆ ಅಂತ ಇದೆ ನೋಡಿ, ನಿಷೇಧಿಸುತ್ತೆ. ಎಸ್, ಇದಕ್ಕೆ ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳದನ್ನು ಇಲ್ಲಿ ನಿಷೇಧ ಮಾಡುತ್ತೆ. ಓಕೆ, ನೆಕ್ಸ್ಟು ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿಕೆಯು ಯಾವುದು ಹೇಳಿಕೆಗಳನ್ನು ಓದ್ಕೊಳ್ಳಿ. ಇದರಲ್ಲಿ ಸಂವಿಧಾನದಲ್ಲಿರುವ ಸಮಾನತೆ ಕುರಿತು ಅವಕಾಶಗಳಿಗೆ ಇದು ಪೂರಕವಾಗಿರುತ್ತೆ. ಓಕೆನಾ. ನೆಕ್ಸ್ಟ್ 33ನೇ ಪ್ರಶ್ನೆ. ಎ ಎಂಬುದು ಪ್ರತಿಪಾದನೆ, ಆರ್ ಎಂಬುದು ಅದಕ್ಕೆ ಸಮರ್ಥನೆ. ಇವೆರಡರ ಸಂಬಂಧವನ್ನು ನಿರ್ಧರಿಸಿ. ಪ್ರತಿಪಾದನೆ: ಭಾರತದಲ್ಲಿ ಜೀತ ಕಾರ್ಮಿಕರಿಲ್ಲ. ಓಕೆ, ಕಾರಣ ಭಾರತೀಯ ಸಂವಿಧಾನವು ಬಲಾತ್ಕಾರದ ದುಡಿಮೆಯನ್ನು ನಿಷೇಧಿಸುತ್ತದೆ. ಇದಕ್ಕೆ ಯಾವುದು ಸರಿಯಾಗಿದೆ ನೋಡಿ. ಭಾರತದಲ್ಲಿ ಜೀತ ಕಾರ್ಮಿಕರು ಇಲ್ಲ ಅಂತಕ್ಕಂಥದ್ದು ತಪ್ಪು, ಯಾಕಂದರೆ ಇದ್ದಾರೆ ಅಲ್ವಾ. ನೆಕ್ಸ್ಟು ಭಾರತೀಯ ಸಂವಿಧಾನವು ಬಲಾತ್ಕಾರದ ದುಡಿಮೆಯನ್ನು ನಿಷೇಧ ಮಾಡುತ್ತೆ. ಅಂದರೆ ದುಡಿಲೇಬೇಕು ಅಂತ ಅವ್ರಿಗೇನು ಬಲವಂತವನ್ನು ಹೇರೋದಿಲ್ಲ. ಹಾಗಾಗಿ ಎರಡನೇದು ಸರಿಯಾಗಿದೆ, ಹಾಗೆಯೇ ಒಂದನೇದು ತಪ್ಪಾಗಿದೆ. ಈ ಒಂದು ಆಪ್ಷನಲ್ಲಿ ನಾವೇನು ಹೇಳ್ತೀವಿ, ಆಪ್ಷನ್ ಎ ಇದು ಸರಿ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ 34ನೇ ಪ್ರಶ್ನೆ. ರಾಜ್ಯ ನೀತಿಯ ಕೆಳಕಂಡ ನಿರ್ದೇಶಕ ತತ್ವವನ್ನು ಇತ್ತೀಚೆಗೆ ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ. ಯಾವುದು? ಎಸ್, ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದನ್ನು ರಾಜನೀತಿಯ ಒಂದು ನಿರ್ದೇಶಕ ತತ್ವದಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದನ್ನು ಮೂಲಭೂತ ಹಕ್ಕು ಅಂತ ಪರಿಗಣನೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆ. ಕೆಳಗಿನ ಪಟ್ಟಿ 1, 2 ಹೊಂದಿಸಿ. ಓಕೆ, ಸರಿಯಾದ ಸಂಕೇತದಿಂದ ಆರಿಸಿ. ಇಲ್ಲಿ ನೋಡಿ, ಒಂದು ನಿಮಿಷ. ನೆಕ್ಸ್ಟ್ ಇದಕ್ಕೆ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಬರುತ್ತೆ? ಎಸ್, ರಾಧಾಕೃಷ್ಣನ್ ಅವರು ದಾರ್ಶನಿಕರಾಗ್ತಾರೆ. ಮತ್ತು ವಿ ವಿ ಗಿರಿಯವರು ಏನಾಗ್ತಾರೆ? ಕಾರ್ಮಿಕ ನಾಯಕ ಅಲ್ವಾ ಇವರು. ಓಕೆ, ಇವರು ಕಾರ್ಮಿಕ ನಾಯಕ ಆಗ್ತಾರೆ. ನೆಕ್ಸ್ಟು APJ ಅಬ್ದುಲ್ ಕಲಾಂ ಅವರು ವಿಜ್ಞಾನಿ, ಸೈಂಟಿಸ್ಟ್. KR ನಾರಾಯಣ್ ಅವರು ರಾಜನೀತಿಜ್ಞ. ಓಕೆ, ಸೊ ಈ ಒಂದು ಹೇಳಿಕೆಗೆ ಸರಿಯಾದಂಥದ್ದು ಆಪ್ಷನ್ ಸಿ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇದ್ರ ಕೆಳಗಡೆ 2 ಆಪ್ಷನ್ ಇಲ್ಲಿದೆ, ಸೊ ನೋಡ್ಕೋಬೇಕು. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ 2 ಆಪ್ಷನ್ಸ್ ಮತ್ತು ಇಲ್ಲಿ 2 ಆಪ್ಷನ್ಸ್ ಇದೆ. ಓಕೆ, ಕೆಳಕಂಡ ಅಧಿಕಾರಿಗಳು ಭಾರತದ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತವೆ. ಯಾವುದರಲ್ಲಿ? ಆರೋಗ್ಯ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಅಂತಕ್ಕಂಥದ್ದು ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಸಾರಿ, ನಾನು ಪೂರ್ತಿಯಾಗಿ ತೋರಿಸಲಿಲ್ಲ ನಿಮಗೆ. ಇಲ್ಲೊಂದು ಸ್ವಲ್ಪ ಇದೆ ನೋಡಿ.
ಇದನ್ನು ನಾವು ಏನು ಮಾಡಬೇಕು ಅಂದರೆ ಸರಿಯಾಗಿ ಅನುಕ್ರಮಣಿಕೆಯಲ್ಲಿ. ಸೊ ನೋಡಿ, ಈ ರೀತಿ ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾವು ಅನುಕ್ರಮವನ್ನು ನೋಡೋದೇ ಇಲ್ಲ, ಬದಲಾಗಿ ಇವಾಗ ನಾ ಮಾಡಿದ್ನಲ್ವಾ ಇದೇ ರೀತಿ ಮಿಸ್ಟೇಕ್ ಸಹಜವಾಗಿ ಆಗೋಗ್ಬಿಡತ್ತೆ. ಓಕೆ, ಇದಕ್ಕೆ ನೋಡಿ, ಪೊಲೀಸ್ ಭಾರತದ ರಾಜ್ಯಗಳ ವ್ಯಾಪ್ತಿಯಲ್ಲಿ ಪೊಲೀಸರು ಬರ್ತಾರೆ. ಒಂದು ನಿಮಿಷ. ಓಕೆ, ಪೊಲೀಸವರು ಸಹ ಬರ್ತಾರೆ. ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯನೂ ಬರುತ್ತೆ. ಅದಾದ ನಂತರ ಒಂದು ನಿಮಿಷ, ಮತ್ಸ್ಯೋದ್ಯಮ ಅದು ಕೂಡ ಬರುತ್ತೆ, ಮಾರುಕಟ್ಟೆನೂ ಬರುತ್ತೆ. ಹಾಗಿದ್ರೆ ಎಲ್ಲವೂ ಕೂಡ ಬರುತ್ತೆ ಇದರಲ್ಲಿ. ಸೊ ಆಪ್ಷನ್ ಎಲ್ಲ ಕೂಡ ಇರೋದು ಯಾವುದಿದೆ? ಓಕೆ, ಬಿ ಇದೆ ನೋಡಿ. ಎಸ್, ಬಿ ಸರಿಯಾಗಿದೆ. ನೆಕ್ಸ್ಟ್ 37ನೇ ಪ್ರಶ್ನೆ. 2 ಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಯಾವುವು? ಸರಿಯಾದ ಜೋಡಣೆಯನ್ನು ಗುರುತಿಸಿ. ನಾವು ಆ ಥರ ಪಟ್ಟರೆ ಹೀಗೆ ಆಗೋದು ಅಲ್ವಾ? ಸೊ ಇಲ್ಲಂತೂ ನಾವು ಇವಾಗ ಕರೆಕ್ಷನ್ ಮಾಡ್ಕೋತೀವಿ, ಆದರೆ ಎಕ್ಸಾಮ್ ಟೈಮಲ್ಲಿ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಾತಿ ನಾವು OMRಲ್ಲಿ ಫಿಲ್ ಮಾಡಿದರೆ ಮುಗಿದೋಯ್ತು. ಮತ್ತು ಅದನ್ನು ಯಾರೇ ಬಂದ್ರೂ ಹೇಗಾದ್ರೂ ಒಟ್ಟು ಅದನ್ನು ಬದಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಫಿಲ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಇದಕ್ಕೆ ಉತ್ತರನ ಹೇಳಿಲ್ವಲ್ಲ? ಓಕೆ, ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ, ಬಿಹಾರ್, ಮಹಾರಾಷ್ಟ್ರ ಮತ್ತು ಒಂದು ನಿಮಿಷ, ಉತ್ತರ ಪ್ರದೇಶ್ ಮತ್ತು ಕರ್ನಾಟಕ ಅಂತ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಭಾಷೆ ಸೇರ್ಪಡೆ ಆಗಿಲ್ಲ? ಯಾವುದು 8ನೇ ಸೂಚಿಯಲ್ಲಿ? ಒಟ್ಟಿಗೆ ಭಾಷೆಯಲ್ಲಿ ನಾವು 22 ಭಾಷೆಯನ್ನು ಸಂವಿಧಾನ ನಮಗೆ ಇದನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ತುಳು ಭಾಷೆ ಏನಾಗಿದೆ? ಸೇರ್ಪಡೆ ಆಗಿಲ್ಲ. ಓಕೆ, ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಪ್ರಾಧಿಕಾರ ಅಲ್ಲ? ಯೋಜನಾ ಆಯೋಗ ಅಂತಕ್ಕಂಥದ್ದು ಇದು ಪ್ರಾಧಿಕಾರ ಆಗೋದಿಲ್ಲ. ನೆಕ್ಸ್ಟ್ 40ನೇ ಪ್ರಶ್ನೆ. ಓಕೆ, ಈ ಒಂದು ಕ್ಲಾಸಲ್ಲಿ ನಾವು ಒಂದು 50 ಪ್ರಶ್ನೆ ನೋಡ್ಬಿಡೋಣ. ಇನ್ನು 50ನ್ನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆನಾ? 40ನೇ ಪ್ರಶ್ನೆ. ಹೈದರಾಬಾದ್ ಕರ್ನಾಟಕವನ್ನು ಭಾರತೀಯ ಸಂವಿಧಾನದ 371ನೇ ಅನುಚ್ಛೇದದ ಉಪಬಂಧಗಳ ಪ್ರಕಾರ ಪರಿಗಣಿಸಬೇಕೆಂದು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕೇಳಿತ್ತು. ಈ ಅನುಚ್ಛೇದದ ಪ್ರಕಾರ ಯಾವ ರಾಜ್ಯಗಳ ಪ್ರದೇಶಗಳನ್ನು ಪರಿಗಣಿಸಲಾಗಿದೆ? ಪ್ರಶ್ನೆ ತುಂಬ ದೊಡ್ಡದಾಗಿದೆ ಅಂತ ಗಾಬರಿ ಆಗಬೇಡಿ, ಸ್ವಲ್ಪ ನಿಧಾನಗೊಟ್ಟೋದನ್ನು ಓದ್ಕೊಳ್ಳಿ. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಉತ್ತರ ಗೊತ್ತಾಗತ್ತೆ, ಅಂದರೆ ಭಯ ಆಗೋದಿಲ್ಲ, ಹೆಸಿಟೇಟ್ ಮಾಡ್ಕೋಬೇಡಿ. ಓಕೆನಾ? ಎಸ್, ಸಿಂಪಲ್ ಆನ್ಸರ್ ಬಂದು ಇದಕ್ಕೆ ಬಿ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್ ಆ್ಯಂಡ್ ನಾಗಾಲ್ಯಾಂಡ್. ಸರಿನಾ? ನೆಕ್ಸ್ಟ್ 41ನೇ ಪ್ರಶ್ನೆ. ಇದು ಹೇಳಿಕೆ ರೂಪದಲ್ಲಿ ಇದೆ. ಎ ಎಂಬುದು ಪ್ರತಿಪಾದನೆ, ಆರ್ ಎಂಬುದು ಅದಕ್ಕೆ ಸಮರ್ಥನೆ. ಇಂಥವುಗಳನ್ನು ಸ್ವಲ್ಪ ಡೀಪಾಗಿ ಓದ್ಕೋಬೇಕು ನೀವು. ಡೈರೆಕ್ಟ್ ಪ್ರಶ್ನೆ ಬಂದರೆ ನೀವು ಅದಕ್ಕೆ ಉತ್ತರನ ಹಾಕ್ತೀರಾ ಅಲ್ವಾ? ಆದರೆ ಈ ರೀತಿ ಹೇಳಿಕೆ ರೂಪದಲ್ಲಿ ಬಂದರೆ ನೀವು ಆ ಒಂದು ಪಾಠವನ್ನು ಪೂರ್ತಿಯಾಗಿ ಓದ್ಕೊಳ್ಳೇಬೇಕು. ಅದರಲ್ಲಿ ಏನು ಬಂದಿದೆ, ಮುಖ್ಯವಾದ ಅಂಶ ಯಾವುದು. ಫಾರ್ ಎಕ್ಸಾಂಪಲ್, ಈ ಒಂದು ಯುದ್ಧ ನಡೀತು ಅಂದರೆ ಯಾರ್ಯಾರ ಮಧ್ಯೆ ನಡೀತು, ಅದರಲ್ಲಿ ಏನು ಕಾರಣಕ್ಕೆ ನಡೀತು, ಅದ್ರ ಪರಿಣಾಮ ಏನು, ದುಷ್ಪರಿಣಾಮ ಏನು, ಅದರಿಂದ ಆದಂತಹ ಒಳ್ಳೆಯದೇನು, ಯಾರ್ಯಾರ ನಡುವೆ ಆಯಿತು, ಎಲ್ಲಿ ಆಯಿತು, ಒಪ್ಪಂದ ಆದರೆ ಯಾವ ಒಪ್ಪಂದ ಆಯಿತು. ಸೊ ಈ ರೀತಿ ಎಲ್ಲ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೊಂದು ಕ್ಲಾರಿಟಿ ಇರುತ್ತೆ. ಸೊ ಇಂಥ ಎಷ್ಟೇ ಪ್ರಶ್ನೆ ಬಂದರೂ ಸಹ ನೀವು ಈಸಿಯಾಗಿ ಫೇಸ್ ಮಾಡ್ತೀರ ಅಲ್ವಾ? ಓಕೆ, 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿಬಿಡ್ತೀನಿ, ಯಾಕಂದರೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಓಕೆ, ಇದಕ್ಕೆ ಬಿ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ, ಮತ್ತು ಎಗೆ ಆರ್ ಸರಿಯಾದ ಕಾರಣ ಕೂಡ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟು 42ನೇ ಪ್ರಶ್ನೆ ನೋಡ್ಬಿಡೋಣ. ಭಾರತದ ವಿಸ್ತಾರ ಭೂಭಾಗದ ಅತ್ಯಂತ ದಕ್ಷಿಣದ ಅಕ್ಷಾಂಶವು ಅಂತ ಕೊಟ್ಟಿದ್ದಾರೆ. ಇದು ಏನಾಗುತ್ತೆ, 8 ಡಿಗ್ರಿಯಷ್ಟು ನಾರ್ತಿಗೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ದಕ್ಷಿಣ ಅಕ್ಷಾಂಶ. ಓಕೆ, ಸಾರಿ. ನೆಕ್ಸ್ಟ್ 43ನೇ ಪ್ರಶ್ನೆ. ಭಾರತದ ಭೂ ವಿಸ್ತೀರ್ಣವು ಕೆಳಕಂಡ ಯಾವ ವಿಸ್ತೀರ್ಣಕ್ಕಿಂತ ಹೆಚ್ಚಾಗಿದೆ? ಯಾವುದು ವಿಸ್ತೀರ್ಣಕ್ಕಿಂತ ಹೆಚ್ಚಾಗಿದೆ? ಒಂದು ವರ್ಡ್ ಕಟ್ಟಾಗಿದೆ, ಸಾರಿ. ಓಕೆ,
ಇಲ್ಲಿ ಯಾವ್ದು ಬರುತ್ತೆ? ಫ್ರಾನ್ಸ್ ಇಲ್ಲಿ ವಿಸ್ತೀರ್ಣಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಒಂದು ನಿಮಿಷ. ಪಟ್ಟಿ 1 ಮತ್ತು 2 ಸರಿಯಾದ ಸಂಕೇತದಿಂದ ಆಯ್ಕೆ ಮಾಡಿ. ನೋಡಿ, ಕಾವೇರಿ ನದಿ ಇದನ್ನು ಈ ಕಡೆ ತಗೋತೀನಿ, ಒಂದು ನಿಮಿಷ. ಕಾವೇರಿ ನದಿ ಸ್ಟ್ಯಾನ್ಲಿ ಜಲಾಶಯ ಅಲ್ವಾ? ನೆಕ್ಸ್ಟು ಚಂಬಲ್ ಇದು ಗಾಂಧಿ ಸಾಗರ. ಓಕೆ, ಸೋನ್ ಇದು ರಿಹಾಂಡ್. ಆಮೇಲೆ ಸಟ್ಲೇಜ್ ನದಿ ಬಂದರೆ ಗೋವಿಂದ ಸಾಗರ. ಓಕೆ, ಈ ಆಪ್ಷನ್ ಇರ್ತಕ್ಕಂಥದ್ದು ಆಪ್ಷನ್ ಡಿ ಬರುತ್ತಲ್ವ? ಎಸ್, ಇದು ಸರಿಯಾಗಿದೆ. ನೆಕ್ಸ್ಟ್ 45ನೇ ಪ್ರಶ್ನೆ. ಭಾರತದ ಏಕೈಕ ನದಿ ತೀರದ ಪ್ರಮುಖ ಬಂದರು ಅದು ಕೋಲ್ಕತ್ತಾ ಬಂದರು. ಸಾರಿ ಒಂದು ನಿಮಿಷ. ಓಕೆ, ಕೋಲ್ಕತ್ತಾ ಬಂದರು ಆಗುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಯಾವುದು ಕೃಷ್ಣಾ ನದಿಯ ಉಪನದಿಗಳು? ಘಟಪ್ರಭಾ ಹೌದು, ತುಂಗಭದ್ರಾ ಹೌದು, ಮಲಪ್ರಭಾ ಹೌದು. ಈ ಪ್ರಭಾ ಅಂತ ಬರುತ್ತೆ ನೋಡಿ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಬಿಡಿ. ಸೊ ಇದು ಒಂದು ಕ್ಲೂ ಅಂತಲೇ ಹೇಳ್ತೀನಿ. ಕೃಷ್ಣಾ ನದಿಯ ಉಪನದಿಗಳು ಇವು. ಸೊ ಇದರಲ್ಲಿ ಹೇಮಾವತಿ ಆಗೋದಿಲ್ಲ, ಇದು ಕಾವೇರಿ ನದಿಯ ಉಪನದಿ ಆಗುತ್ತೆ ಅಲ್ವಾ? ಕಾವೇರಿ ನದಿಯ ಉಪನದಿ ಹೇಮಾವತಿ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ 47ನೇ ಪ್ರಶ್ನೆ. ಈ ಕೆಳಗಿನ ಪಟ್ಟಿ 1 ಮತ್ತು 2ರಲ್ಲಿ, ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ? ಕಾಲುವೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಓಕೆ, ಪಟ್ಟಿ 2ರಲ್ಲಿ ನೀರಾವರಿ ಆಗತಕ್ಕಂತಹ ಜಿಲ್ಲೆ ಕೊಟ್ಟಿದ್ದಾರೆ. ನೋಡಿ, ಹಾಕ್ತಾ ಹೋಗ್ತೀರಾ? ಓಕೆ, ವಿಶ್ವೇಶ್ವರಯ್ಯ ಕಾಲುವೆ ಯಾವುದು? ಮಂಡ್ಯ. ನೆಕ್ಸ್ಟು ಘಟಪ್ರಭಾ ಕಣಿವೆ ಯಾವ್ದು ಬರುತ್ತೆ? ಯಾವುದು? ಬೆಳಗಾಂ. ನೆಕ್ಸ್ಟು ತುಂಗಭದ್ರಾ ಯಾವ್ದು ಬರುತ್ತೆ? ಬಳ್ಳಾರಿ. ನೆಕ್ಸ್ಟು ಭದ್ರಾ ಶಿವಮೊಗ್ಗ. ಓಕೆನಾ? ಸರಿಯಾಗಿದೆ ಅಲ್ವಾ? 47ಕ್ಕೆ ಸರಿ ಉತ್ತರ ಬ. ಎಸ್, ಒಂದು ಸತಿ ನೀವು ಕೂಡ ಕ್ರಾಸ್ ಚೆಕ್ ಮಾಡ್ಕೋಬಹುದು ಮನೆಯಲ್ಲಿ. ಓಕೆನಾ? ಆಗಾಗ ಇದನ್ನ ರಿಪೀಟ್ ಮಾಡ್ತಾ ಹೋಗಿ, ಅಂದರೆ ನಿಮಗೆ ನೆನಪುಳಿಯುತ್ತೆ. ನೆಕ್ಸ್ಟು ಇಲ್ಲಿದೆ ಪ್ರಶ್ನೆ, ಇಲ್ಲಿದೆ. ಓಕೆ, ಸಾಗರದ ಅಲೆಗಳ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಪ್ರಾಯೋಗಿಕ ಸ್ಥಾವರವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಾರ್ಯಾಚರಣೆಯಲ್ಲಿದೆ? ಆಪ್ಷನ್ಸ್ ಇಲ್ಲಿದೆ ನೋಡಿ. ಮಹಾರಾಷ್ಟ್ರ, ತಮಿಳುನಾಡು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಇದು ಮಹಾರಾಷ್ಟ್ರ. ಓಕೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಮಹಾರಾಷ್ಟ್ರ ಇದು. ನೆಕ್ಸ್ಟ್ ತಮಿಳುನಾಡು, ಗುಜರಾತ್, ಕೇರಳ. ಯಾವ್ದು ಬರುತ್ತೆ? ಇದಕ್ಕೆ ಕೇರಳ ಬರುತ್ತೆ. ನೆಕ್ಸ್ಟ್ 49ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿರುವ ರೆವಿನ್ಯೂ ಜಿಲ್ಲೆಗಳು ಮತ್ತು ಟೆಲಿಕಾಂ ಜಿಲ್ಲೆಗಳ ಸಂಖ್ಯೆ ಅನುಕ್ರಮವಾಗಿ ಎಷ್ಟು? 27ರಿಂದ 19 ಬರುತ್ತೆ. ಇದು ನೆನ್ಪಿಟ್ಕೋಬೇಕು. 27ರಿಂದ 19 ಕರ್ನಾಟಕ ರಾಜ್ಯದಲ್ಲಿರುವ ರೆವಿನ್ಯೂ ಜಿಲ್ಲೆಗಳು ಮತ್ತು ಟೆಲಿಕಾಂ ಜಿಲ್ಲೆಗಳ ಸಂಖ್ಯೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ. ಇದು ಒಂದನ್ನು ನೋಡಿ ಬಿಡೋಣ. ಸೊ ವಿಡಿಯೋ ಲೆಂಗ್ದಿ ಆಗ್ತಾಯಿದೆ. ಆಗಲೇ ಕ್ಲಾಸ್ ಸ್ಟಾರ್ಟ್ ಮಾಡಿ ನಾವು ಹಾಫ್ ಆನ್ ಅವರ್ ಆಗ್ತಾ ಬಂತು. ಓಕೆ, ಸೀಮಾ ಸುಂಕವು ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ? ಆಮದು ಮಾಡಿಕೊಂಡ ಸರಕುಗಳ ಗ್ರಾಹಕರಿಗೆ ವಿಧಿಸುವ ಸುಂಕ, ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲಿನ ಸುಂಕ, ಅಥವಾ ಭಾರತದಿಂದ ರಫ್ತಾಗುವ ಸರಕುಗಳ ಮೇಲಿನ ಸುಂಕ, ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಸರಕುಗಳ ಮತ್ತು ಭಾರತದಿಂದ ರಫ್ತಾಗತಕ್ಕಂತಹ ಸರಕುಗಳ ಮೇಲಿನ ಶುಂಕ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4, ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಸರಕುಗಳ ಮತ್ತು ಭಾರತದಿಂದ ರಫ್ತಾಗ್ತಕ್ಕಂಥ ಸರಕುಗಳ ಮೇಲಿನ ಸುಂಕ ಆಗಿರುತ್ತೆ. ಸೊ ನೋಡಿದಲ್ವಾ ಸ್ನೇಹಿತರೆ, ಇವತ್ತಿನ ಈ ಒಂದು SDA ಇದು ಪ್ರಶ್ನೆ ಪತ್ರಿಕೆ 2006ರ SDA ಪ್ರಶ್ನೆ ಪತ್ರಿಕೆಯಲ್ಲಿ ಇವತ್ತು 50 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ. ಸೊ ಇನ್ನುಳಿದಂತಹ 50 ಪ್ರಶ್ನೆಗಳನ್ನು ನಾನು ಮತ್ತೊಂದು ಕ್ಲಾಸಲ್ಲಿ ತಗೋತೀನಿ. ಇವತ್ತಾದರೂ ಆಗಿರ್ಬೋದು ಅಥವಾ ನಾಳೆನಾದರೂ ಆಗಿರ್ಬೋದು. ಖಂಡಿತ ಇನ್ನುಳಿದ 50 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತೀನಿ.
ಸೊ ನಿಮಗೆ ಸಾಧ್ಯ ಆದಷ್ಟು ಓದ್ತಾ ಇರಿ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ GPST ಆಗಿರ್ಬೋದು, HST ಆಗಿರ್ಬೋದು, ಮುಂಬರ್ತಕ್ಕಂಥ ST FT ಆಗಿರ್ಬೋದು, ಸೊ ಯಾವುದಕ್ಕೂ ಸಹ ನೀವು ಓದಿನಲ್ಲಿ ಇರಲೇಬೇಕು, ಟಚ್ಚಲ್ಲಿ ಇರಲೇಬೇಕು. ಇಲ್ಲಪ್ಪ ನಾನು ಮೊನ್ನೆ ತಾನೇ TET ಮುಗಿಸ್ ಬಂದಿದ್ದೀನಿ, ಸೊ ಇವತ್ತು ಒಂದು 2-3 ದಿನ ನಾನು ರೆಸ್ಟ್ ತೊಗೋತೀನಿ ಅಂತಂದರೆ ಆಗಲ್ಲ. ಸೊ ಅದು ಕೂಡ ರೆಸ್ಟ್ ತೊಗೋತಾ ಹಿಂದೆಯೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟಡಿ ಅನ್ನೋದು ಕಂಟಿನ್ಯೂ ಆಗೇ ಇರಲಿ. ಸೊ ಈ ರೀತಿ ಕಂಟಿನ್ಯೂ ಇತ್ತಂದರೆ ಒಂದಲ್ಲ ಒಂದು ದಿನ ನೀವು ಒಂದು ಹಂತಕ್ಕೆ ತಲುಪ್ತೀರಿ. ಓಕೆನಾ? ಆನಂತರ ನಿಮ್ಗೆ ಜಾಬ್ ಆದಮೇಲೆ ನಿಮ್ಗೆ ರೆಸ್ಟ್ ಮಾಡೋದು ಇದ್ದೇ ಇರುತ್ತೆ. ಸೊ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಕೆಲಸ ಮುಗಿದು ಬಂದ ತಕ್ಷಣ ರೆಸ್ಟ್ ಆಯಿತು, ಇದ್ದೇ ಇರುತ್ತೆ. ಸೊ ಇವಾಗ ನಮ್ಮದಲ್ಲಪ್ಪ ಇದು ಜನ್ಮ ಅಂತ ಅಂದ್ಕೊಂಡು ಏನಂತಾರೆ ಗಟ್ಟಿ ಮನಸ್ಸು ಮಾಡಿ ನೀವು ಓದ್ತಾ ಹೋಗಿ ಸಕ್ಸಸ್ಸು ನಿಮ್ಮದಾಗತ್ತೆ. ಓಕೆನಾ? ಎಲ್ರಿಗೂ ಸಹ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದೇ ರೀತಿ ಅಭ್ಯಾಸ ಮಾಡ್ತಾಯಿರಿ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಿಗೂ ಸಹ ಇದನ್ನು ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋನ ಯಾವಾಗ ಹಾಕ್ತೀವೋ ಆ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆ ತಕ್ಷಣವೇ ನೀವು ನಮ್ಮೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ಇದು ಒಂದು ಅನುಕೂಲ ಇದೆ ನಿಮಗೆ. ಓಕೆನಾ? ಸೊ ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.